ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿ ಜೀವನ ಪರ್ಯಂತ ಯಾವಾಗಲೂ ಕಷ್ಟ ಸುಖ ಇರ್ತಕ್ಕಂಥದ್ದು, ಎಲ್ಲರೂ ಓಡಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ವೃಷಭ ರಾಶಿ ಜೀವನ ಪರ್ಯಂತ ಕಷ್ಟಪಟ್ಟರೆ ದುಡ್ಡು ಬರಬೇಕು. ನಿಮ್ಗೆ ಹಾಗೆ ಈಸಿಯಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕೂತ್ಕೊಂಡು ತಿನ್ನೋಣ ಅನ್ನೋದು ವೃಷಭ ರಾಶಿಗೆ ಜೀವನ ಪರ್ಯಂತ ಇಲ್ಲ. ವೃಷಭ ರಾಶಿ ಯಾರ ಮನೆ? ಕರೆಕ್ಟಾಗಿ ಶುಕ್ರನ ಮನೆ. ಶುಕ್ರನ ಮನೆಗೆ ಯಾರು ಬರ್ತಾನೆ? ಲಾಭದಲ್ಲಿ ಗುರು ಬರ್ತಾನೆ. ಸೊ ವೃಷಭ ರಾಶಿಗೆ ಸಲ ಧನ ಪ್ರಾಪ್ತಿ ಇದೆ, ವಾಹನ ಪ್ರಾಪ್ತಿ ಇದೆ, ಗೃಹ ಪ್ರಾಪ್ತಿ ಇದೆ. ಹೊಸದಾಗಿ ಮದುವೆ ಆಗದೆ ಇರ್ತಕ್ಕಂಥವ್ರು ಹೊಸ ಮದುವೆ ಆಗುತ್ತೆ. ಅಕಸ್ಮಾತ್ ಡೈವರ್ಸ್ ಆಗದೆ ಹುಡುಕ್ತಾ ಇದ್ರೆ ಅವ್ರಿಗೂ ಮದುವೆ ಆಗುತ್ತೆ. ಸಂತಾನ ಇಲ್ಲದಿದ್ದವರಿಗೆ ವೃಷಭ ರಾಶಿಗೆ ಪರಿವರ್ತನೆ. ಇಷ್ಟು ವರ್ಷ ವೃಷಭ ರಾಶಿ ವೇಸ್ಟಲ್ಲೇ ಕೂತ್ಕೊಂಡ್ರೆ ನಮ್ಮ ಜೀವನ ಪರ್ಯಂತ ಏನಾಗಿಲ್ಲಪ್ಪ ಅಂದರೆ ಅವರಿಗೆ ಈ ಸಲ ಪ್ರಾಪ್ತಿ, ಕೋರ್ಟಿಂದ ಪ್ರಾಪ್ತಿ. ಯಾವುದಾದ್ರೂ ಹಳೆ ಕೇಸ್ ಇದ್ದರೆ ಅದು ಬರ್ತಕ್ಕಂಥದ್ದು. ತಾತ ಅಜ್ಜಿ ಮನೆ ದಾನ ಆಸ್ತಿ ಏನಾದರೂ ಸ್ವಲ್ಪ ಕೊಟ್ಟರೆ ಓಕೆ ಅಂದರೆ ಅವರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಆದರೆ ವೃಷಭ ರಾಶಿಗೆ ಸಾಕ್ಷಾತ್ ಶುಕ್ರನ ಮನೆ. ವೃಷಭ ರಾಶಿಯಲ್ಲಿ ಲಾಭಕ್ಕೆ ಗುರು ಬಂದಾಗ ವೃಷಭ ರಾಶಿಯಲ್ಲಿ ನೀವು ನೋಡ್ತಕ್ಕಂಥದ್ದು ಏನು ಅಂದರೆ ಆ ಮನೆ ಭೂಮಿಕಾರಕ. ಸೊ ಅದರಿಂದ ನಿಮ್ಮ ಭೂಮಿಗಳಲ್ಲಿ ಹುಷಾರು. ಲಿಟಿಗೇಷನ್ಸ್ ಬರ್ಬೋದು, ಅಥವಾ ಯಾವ್ದಾದ್ರು ಫೆನ್ಸಿಂಗ್ ಹಾಕಿರೋ ಅಥವಾ ಮಾಡ್ಬೋದು, ಅಥವಾ ನೀವು ಸೈಟ್ ತೊಗೊಂಡಿರ್ತಕ್ಕಂಥದ್ದು ಹುಷಾರು. ಹೋಗಿ ಬೋರ್ಡ್ ಗಿರ್ಡ್ ಹಾಕ್ಬನ್ನಿ, ಅಥವಾ ಭದ್ರತೆ ಬಡಿಸ್ಕೊಂಬನ್ನಿ. ಸಾಲ ತೊಗೊಂಡಿರ್ತೀಯೋ, ಲೋನ್ ಮಾಡಿರ್ತೀಯೋ, ಏನು ಮಾಡ್ತೀಯೋ ಹುಷಾರಾಗಿರ್ಕೋಬೇಕು. ಯಾರಾದರೂ ಕೊಡ್ತಕ್ಕಂಥದ್ದು ಅಡ್ವಾನ್ಸ್ ಮಾಡಿದರೆ ಪೂರ್ತಿ ತೊಗೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ, ವ್ಯವಸ್ಥೆ ಮಾಡ್ಕೊಳ್ಳಿ, ಭದ್ರತೆ ಪಡಿಸ್ಕೊಳ್ಳಿ. ಸೊ ನಿಮಗಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ರಂಗನಾಥ ಸ್ವಾಮಿ, ಮಧ್ಯನಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿಯನ್ನು ಯಾರು ವೃಷಭ ರಾಶಿ ಇರ್ತಾರೆ, ಬುಧವಾರದ ಸಾಯಂಕಾಲ ಅಥವಾ ಶನಿವಾರದ ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ರಂಗನಾಥ ಸ್ವಾಮಿನ ಹಲೋ ಅಂದ್ಬಿಟ್ಟು ಒಂದು ತುಳಸಿ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂದರೆ ಇಷ್ಟಾರ್ಥ ಬಲ ಸಿದ್ಧಿ ಆಗುತ್ತೆ.